my dear students. Now in this video clip I am going to discuss about the variation of resistance of material with the temperature. Already you know the two things. One is resistance, it depends on nature of the material. Already you know this point. Same dimension, same length, same thickness ಇರೋ ವೈರ್ ತಗೊಂಡು ಬೇರೆ ಬೇರೆ ಮೆಟೀರಿಯಲ್ ತಗೊಂಡ್ರೆ ಬೇರೆ ಬೇರೆ ರೆಸಿಸ್ಟೆನ್ಸ್ ಇರುತ್ತದೆ, ಡಿಪೆಂಡಿಂಗ್ ಅಪಾನ್ ನೇಚರ್ ಆಫ್ ದ ಮೆಟೀರಿಯಲ್. And one more point, already you know discussed that point. It depends on, that is said to be dimensions of the material. Dimensions ಅಂದ್ರೆ ಈಗ ಡಯಾಮೀಟರ್ ಹೆಚ್ಚಾದ್ರೆ ಡೈಮೆನ್ಷನ್ ಚೇಂಜ್ ಆದಂಗೆ, ಅಕಸ್ಮಾತ್ ಲೆಂತ್ ಇನ್ಕ್ರೀಸ್ ಆದ್ರೆ ಡೈಮೆನ್ಷನ್ ಚೇಂಜ್ ಆಯ್ತು ಅಂತ. ಆ ಡೈಮೆನ್ಷನ್ ಚೇಂಜ್ ಆದಾಗ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತಾ. ಅದೇ ಪಾಯಿಂಟ್ ತಗೊಂಡು ನಾವು ಆರ್ ಪ್ರಪೋರ್ಷನಲ್ ಟು ಎಲ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ ತಗೊಂಡು ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ ಇದೆಲ್ಲ ಡಿಸ್ಕಸ್ ಮಾಡಿದ್ದೇವೆ ನಾವು. ನೋ ಥರ್ಡ್ ಪಾಯಿಂಟ್ ಬರೋಣ. ಇದು ಫಸ್ಟ್ ಪಾಯಿಂಟ್, ಇದು ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್ ಬರೋಣ. ವಾಟ್ ಈಸ್ ದಟ್ ಥರ್ಡ್ ಪಾಯಿಂಟ್? ದ ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ಆಫ್ ದಿ ಮಟೀರಿಯಲ್ ವಿತ್ ದ ಟೆಂಪರೇಚರ್. Yes, okay. Now deep discussion Google, whatever in the syllabus that I am going to teach you. Okay. Now variation of the resistance of the material. For example, ಏನೋ ಒಂದು ಕಾಪರ್ ವೈರ್ ಇರುತ್ತಪ್ಪ, ಇಲ್ಲೇ ಕಾಪರ್ ವೈರ್ ಇರ್ತದ ಅಂತ ತಿಳ್ಕೊಳ್ಳಿ. ಇದರ ಟೆಂಪರೇಚರ್ ಚೇಂಜ್ ಆಗ್ತದ. ಅದ್ರ ಸೆಲ್ಸಿಯಸ್ ನೇ ಚೇಂಜ್ ಸ್ಮಾಲ್ ಲೆಟರ್ ಟಿ, ಕೆಲ್ವಿನ್ ಚೇಂಜ್ ಆದ್ರೆ ಕ್ಯಾಪಿಟಲ್ ಲೆಟರ್ ಟಿ. ಅವ್ರ ರೆಸಿಸ್ಟೆನ್ಸ್ ಕ್ವಶನ್ ಇದು ಏನು, ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತಾ? ಟೆಂಪರೇಚರ್ ಆಫ್ ದಿ ಮೆಟೀರಿಯಲ್ ಚೇಂಜ್ ಆದ್ರೆ ರೆಸಿಸ್ಟೆನ್ಸ್ ಏನಾದ್ರೂ ಚೇಂಜ್ ಆಗುತ್ತಾ? ಆನ್ಸರ್ ಇಸ್ ಎಸ್. ಹಾಗಾದ್ರೆ ಯಾವ ರೀತಿ ಆಗುತ್ತಾ? ಈ ಫಾರ್ ಎಕ್ಸಾಂಪಲ್ ನಾವು ಪ್ಯೂರ್ ಮೆಟಲ್ ತಗೊಂಡ್ರಿ ಅಂತ ತಿಳ್ಕೊಳ್ಳಿ. when resistance of the material go on increases with increase in the temperature. ಈ ಕಾಪರ್ ಆಗಲಿ, ಅಲ್ಯೂಮಿನಿಯಂ ಆಗಲಿ, ಸಿಲ್ವರ್ ಆಗಲಿ, ಗೋಲ್ಡ್ ಆಗಲಿ, ಈ ತರ ನೀವು ಮೆಟೀರಿಯಲ್ ತಗೊಂಡಿರ್ತೀರಲ್ಲ, ಅದ್ರ ಟೆಂಪರೇಚರ್ ಹೆಚ್ಚಾದಂಗೆ ರೆಸಿಸ್ಟೆನ್ಸ್ ಏನಾಕತ್ತೆ ಹೋಗತ್ತೆ, ಹೆಚ್ಚಿಗೆ ಆಕತ್ತೆ ಹೋಗತ್ತೆ. ಕಡಿಮೆ ಆದ್ರೆ ಕಡಿಮೆ ಆಕತ್ತೆ, ಕಡಿಮೆ ಆದ್ರೆ ಜೀರೋ ಆಕತ್ತೇನ್ರಿ, ರೆಸಿಸ್ಟೆನ್ಸ್ ಜೀರೋ ಆಕತ್ತೇನ್ರಿ? ಹೌದು, ಆಗುತ್ತಾ. ವೆರಿ ಲೋ ಟೆಂಪರೇಚರ್ ಆಗುತ್ತಾ. ಅಲ್ಲಿ ಮತ್ತೊಂದು ಫಿನಾಮಿನನ್ ಬರುತ್ತಾ. ಆ ಫಿನಾಮಿನನ್ ನಾವೇನ್ ಕರಿತೀವಿ, ಸೂಪರ್ ಕಂಡಕ್ಟಿವಿಟಿ ಅಂತ. ಆ ಪಾಯಿಂಟ್ ಇಲ್ಲಿ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ಏನು, ಟೆಂಪರೇಚರ್ ಚೇಂಜ್ ಆದ್ರೆ ರೆಸಿಸ್ಟೆನ್ಸ್ ಆಫ್ ದಿ ಮೆಟೀರಿಯಲ್ ಚೇಂಜ್ ಆಗುತ್ತಾ? ಬರೀ ಇನ್ಕ್ರೀಸ್ ಆದ್ರೆ ಇನ್ಕ್ರೀಸ್ ಆಗುತ್ತಾ ಅನ್ನೋ ಪ್ರಶ್ನೆ. ಇನ್ಕ್ರೀಸ್ ಆದ್ರೆ ಈಗ ರೆಸಿಸ್ಟೆನ್ಸ್ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತಾ? ಹಾಗಾದ್ರೆ ಡಿಕ್ರೀಸ್ ಆಗೋದಿಲ್ವಾ? ಆಗುತ್ತೆ. ಈಗ ಪ್ಯೂರ್ ಮೆಟಲ್ಸ್ ತಗೊಂಡ್ರೆ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತಾ. ನೀ ಅಕಸ್ಮಾತ್ ಸೆಮಿ ಕಂಡಕ್ಟರ್ ಮೆಟೀರಿಯಲ್ ತಗೊಂಡಿ ಅಂತ ತಿಳ್ಕೊ. ಸೆಮಿ ಕಂಡಕ್ಟರ್ ಮೆಟೀರಿಯಲ್ ತಗೊಂಡಿಪ್ಪ, ಈಗ ಅವಾಗ ರೆಸಿಸ್ಟೆನ್ಸ್ ಏನಾಗುತ್ತಾ, ಟೆಂಪರೇಚರ್ ಇನ್ಕ್ರೀಸ್ ಆದಂಗ ರೆಸಿಸ್ಟೆನ್ಸ್ ಏನಾಗುತ್ತಾ, ಡಿಕ್ರೀಸ್ ಆಗುತ್ತಾ. ಕೆಲವೊಂದ್ರೊಳಗೆ ಇನ್ಕ್ರೀಸ್ ಆಗುತ್ತಾ, ಕೆಲವೊಂದ್ರೊಳಗೆ ಡಿಕ್ರೀಸ್ ಆಗುತ್ತಾ. ವಾಟ್ ಎವರ್ ಇಟ್ ಮೇ ಬಿ, ದೇರ್ ಇಸ್ ಎ ಚೇಂಜ್ ಇನ್ ದ ರೆಸಿಸ್ಟೆನ್ಸ್ ವಿತ್ ದ ಚೇಂಜ್ ಇನ್ ದ ಟೆಂಪರೇಚರ್. ಓಕೆ, ನಾ ಇನ್ಕ್ರೀಸ್ ಆಗುತ್ತಾ ಅಂತ ತಿಳ್ಕೊಂಡ್ರೆ ಕೆಲವೊಂದು ಪಾಯಿಂಟ್ ಡಿಸ್ಕಸ್ ಮಾಡೋಣ. ಏನೋ ಒಂದು ಮಟೀರಿಯಲ್ ಅಪ್ಪ ಅದು, ಅವಾಗ ಅದು ಯಾವುದೋ ಸರ್ಟನ್ ಟೆಂಪರೇಚರ್ನಾಗ ಇರೋ ರೆಸಿಸ್ಟೆನ್ಸ್ ಆರ್ ಟಿ ಅಂತ ಬರ್ದಣ್ಣ. ಅಟ್ ಟಿ ಕೆಲ್ವಿನ್ ಸೆಲ್ಸಿಯಸ್ ನೇ ತಗೊಂಡ್ರೆ ಆರ್ ಟಿ ಅಟ್ ಟಿ ಡಿಗ್ರಿ ಸೆಲ್ಸಿಯಸ್, ಆರ್ ನಾಟ್ ಅಟ್ ಟಿ ನಾಟ್ ಕೆಲ್ವಿನ್ ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್. 0 ಡಿಗ್ರಿ ಸೆಲ್ಸಿಯಸ್ ನಾವೇನಂತೀವಿ, ಟಿ ನಾಟ್ ಕೆಲ್ವಿನ್ ಅಂತ ತಗೋತೀವಿ. ಇಲ್ಲೇ ಆರ್ ನಾಟ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. ಇಲ್ಲೇನಾಗುತ್ತೆ, ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಓಕೆ, ಈಗ ಹೈ ಟೆಂಪರೇಚರ್ ಏನ್ ರೆಸಿಸ್ಟೆನ್ಸ್ ಅದ, ಈಗ ಲೋ ಟೆಂಪರೇಚರ್ 0 ಡಿಗ್ರಿ ಸೆಲ್ಸಿಯಸ್ ಏನದ, ಈಗ ಇಲ್ಲೇನದ ಆರ್ ಟಿ ಸರ್ಟನ್ ಟೆಂಪರೇಚರ್ಗೆ ಆರ್ ನಾಟ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ಗೆ ಇನ್ಕ್ರೀಸ್ ಆಗತ್ತ ಹೋಗುತ್ತೋ. ಈಗ ಇರೋದು ಮೊದಲಿಗೆ ಇದ್ದದ್ದು ಅಂದ್ರೆ ಏನಾಗುತ್ತ, ಚೇಂಜ್ ಇನ್ ದ ರೆಸಿಸ್ಟೆನ್ಸ್ ಆಗುತ್ತಾ. ಇದೇನಾಗುತ್ತಾ, ಚೇಂಜ್ ಇನ್ ದ ರೆಸಿಸ್ಟೆನ್ಸ್. Now this change in the resistance of the material is directly proportional to its initial resistance. It means the resistance at 0 degree Celsius. And also change in the resistance is directly proportional to change in the temperature. The initial resistance ಮೇಲೆ ಡಿಪೆಂಡ್ ಇರುತ್ತೆ, change in the resistance ಮೇಲೆ ಡಿಪೆಂಡ್ ಇರುತ್ತೆ. Yes, change in the resistance is proportional to, ಇನ್ನೆರಡು ಕ್ಲಬ್ ಮಾಡಿ, R naught into bracket T minus T naught, ಇಲ್ಲಿ R naught into bracket T minus 0. RT minus R naught is equal to, ಇಲ್ಲಿ ಆಲ್ಫಾ ತಗೊಂಡನಿ, R naught into bracket T minus T naught, ಇಲ್ಲಿ RT minus R naught, ಆಲ್ಫಾ R naught T, ಇಲ್ಲಿ ಸೆಲ್ಸಿಯಸ್ ಇಂದ ತಗೊಂಡ್ರೆ ಟೆಂಪರೇಚರ್.
ಇವಾಗ ಇದು ಆಲ್ಫಾ ಏನಿದು, ದಿಸ್ ಈಸ್ ಕಾನ್ಸ್ಟೆಂಟ್. ಇದೇನಿದು ಕಾನ್ಸ್ಟೆಂಟ್. ಇದು ಕಾನ್ಸ್ಟೆಂಟ್ ಏನಂತಾನು ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್. ಇದಕ್ಕೇನಂತಾನು ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾನೆ. ಆಲ್ಫಾ ಕಾನ್ಸ್ಟೆಂಟ್ ದ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ದಿ ರೆಸಿಸ್ಟೆನ್ಸ್ ಆಫ್ ದಿ ಮಟೀರಿಯಲ್. ಹಾಗಾದ್ರೆ ಇಲ್ಲಿ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ದ ರೆಸಿಸ್ಟೆನ್ಸ್ ಆಫ್ ದಿ ಮಟೀರಿಯಲ್ ಎಲ್ಲದಕ್ಕೂ ಒಂದೇ ಇರುತ್ತಾ? ಇಲ್ಲ, ಬೇರೆ ಬೇರೆ ಇರುತ್ತಾ? ಬೇರೆ ಬೇರೆ ಇರುತ್ತಾ. ಕಾಪರ್ಗೆ ಬೇರೆ ಇರುತ್ತೆ, ಅಲ್ಯೂಮಿನಿಯಂ ಬೇರೆ ಇರ್ತದೆ, ಗೋಲ್ಡ್ಗೆ ಬೇರೆ ಇರ್ತದೆ, ಸಿಲ್ವರ್ಗೆ ಬೇರೆ ಇರ್ತದೆ, ಬೇರೆ ಬೇರೆ ಇರ್ತದೆ ಮೆಟಲ್. ಮತ್ತು ಸೆಮಿ ಕಂಡಕ್ಟರ್ ಬೇರೆ ಬೇರೆ ಇರುತ್ತಾ? ಬೇರೆ ಬೇರೆ ಸೆಮಿ ಕಂಡಕ್ಟರ್ ಬೇರೆ ಬೇರೆ ಇರುತ್ತಾ. ಅದ್ರ ಮಜಾ ಏನು ಅಂದ್ರೆ ಪ್ಯೂರ್ ಮೆಟಲ್ಗೆ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಆಫ್ ದಿ ಮಟೀರಿಯಲ್ ಪಾಸಿಟಿವ್ ಇರುತ್ತೆ. ಪಾಸಿಟಿವ್ ಇರುತ್ತೆ. ಕೆಲವೊಂದಕ್ಕೆ ಏನಿರ್ತದ ನೆಗೆಟಿವ್ ಇರುತ್ತೆ. ಅವಕ್ಕೆ ನಾವೇನಂತೀವಿ PTC ಮಟೀರಿಯಲ್ಸ್, PTC ಮಟೀರಿಯಲ್ಸ್ ಅಂಡ್ NTC ಮಟೀರಿಯಲ್ಸ್ ಅಂತ. PTC ಮಟೀರಿಯಲ್ ಪಾಸಿಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಮಟೀರಿಯಲ್ಸ್, NTC ಮಟೀರಿಯಲ್ ಅಂದ್ರೆ ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಮಟೀರಿಯಲ್. PTC ಮಟೀರಿಯಲ್ ಯೂಶುವಲಿ ಆಲ್ ದ ಪ್ಯೂರ್ ಮೆಟಲ್ಸ್. NTC ಮಟೀರಿಯಲ್ semiconductors and semiconductor devices. Okay, fine. Now RT minus R0 alpha is equal to alpha R0 T minus T0. Okay, it is the expression for what you say, it is a change in the resistance. Idu change in the resistance expression. Then alpha is equal to RT minus R0 divided by R0 into bracket T minus T0. Ille alpha is equal to RT minus R0 divided by R0 T. ನನ್ನ ಡಿಫೈನ್ ಮಾಡೋ ಉದ್ದೇಶಕ್ಕೆ ನಾ ಹೀಗೆ ಬರ್ಕೊಂಡು ಇದನ್ನ ಹೀಗೂ ಬರೀಬಹುದು. How you define the temperature coefficient of the resistance of the material? The temperature coefficient of the resistance of the material is defined as the ratio of change in the resistance of the material per degree Celsius rise in the temperature to its initial resistance at 0 degree Celsius. Once again I repeat that definition of the temperature coefficient of the resistance. The temperature coefficient of the resistance of the material is defined as the ratio of change in the resistance of the material per degree Celsius rise in the temperature to its resistance at 0 degree Celsius. Unit ಏನು ಬರುತ್ತಾ? Unit per degree Celsius or per Kelvin is the unit of the temperature coefficient of the resistance. ಈಗ ನಾನೇನ್ ತಗೊಳ್ತೇನೆ, ಬೇರೆ ಬೇರೆ ಒಂದೇ ಮೆಟೀರಿಯಲ್ ಬೇರೆ ಬೇರೆ ರೆಸಿಸ್ಟೆನ್ಸ್, ಬೇರೆ ಬೇರೆ ಟೆಂಪರೇಚರ್. R1 is the resistance of the material at T1 degree Celsius. R2 is the resistance of the same material at T2 degree Celsius. And then alpha is equal to R2 minus R1 divided by R1 T2 minus R2 T1. It is the temperature coefficient of resistance of the material in terms of two resistances. Now equation number 1 ಇದನ್ನೇ ಹೇಗೆ ಬರೆಯಬಹುದು? RT is equal to R0 plus R0 alpha R0 T ಅಂತ ಬರೀಬಹುದು. RT is equal to R0 into bracket 1 plus alpha T ಹಿಂಗೆ ಬರೀಬಹುದು ನಾವು ಈ ಎಕ್ಸ್ಪ್ರೆಷನ್. ಬಟ್ ಈ ಎಕ್ಸ್ಪ್ರೆಷನ್ ಹೇಗೆ ಬರೀಬಹುದು? ಇಲ್ಲದಲ್ಲ, ಇದು RT is equal to R0 plus alpha R0 into bracket T minus T0. Then RT is equal to R0 into bracket 1 plus alpha into bracket T minus T0 ಅಂತ ಬರೀಬಹುದು. It means it is the equation for the resistance of the material at any temperature in terms of its resistance at 0 degree Celsius and change in the temperature. Thank you. Good evening, my dear students. Now in this video clip I am going to explain the variation of resistivity with the temperature. Now already you know that resistance, electrical resistance, it is the opposition offered by the conductor to the flow of electric current is called resistance. And you know that it is measured in ohm. You know that is resistivity, it is measured in ohm meter. And one more thing, in the previous video clip, this resistance of any conductor, it varies with the
temperature. Now in the case of that is the pure metals, the resistance is increases with the increase in the temperature. Then resistance at any temperature, that you have to write RT is equal to, or you take capital letter T, RT is equal to R naught into bracket 1 plus alpha into T minus T naught Fc. In few books, this change in temperature you have to write delta T. Delta T, it means change in the temperature. R naught initial resistance or resistance at 0 degree Celsius. RT is the resistance of the conductor at certain temperature. Then alpha is temperature coefficient of resistance of the material. Now here alpha temperature, it may be positive, it may be what you say negative. ಅದು ಪಾಸಿಟಿವ್ ಇರಬಹುದು ಅಥವಾ ನೆಗೆಟಿವ್ ಇರಬಹುದು. Suppose the resistance of the material is increases with the increase in the temperature. Now the alpha is positive. Such type of materials are called PTC material. It means positive temperature coefficient materials. Suppose the resistance of the material increases with increase in the temperature, alpha is positive. Such type of materials are said to be PTC materials. It means positive temperature coefficient materials. If the resistance of the material decreases with increase in the temperature, at that time alpha is negative. Such materials are called NTC materials, negative temperature coefficient materials. Now this is the variation of resistance with the temperature. Now you come to the point, variation of the resistivity with the temperature. Is there any resistivity varies with the temperature? Answer is yes. And one more thing remember here, the resistance of any material it varies with its dimension. Varies with its dimension and nature of the material. But resistivity is independent of the dimensions. ಅಂದ್ರೆ ಡೈಮೆನ್ಷನ್ ಮೇಲೆ ಡಿಪೆಂಡ್ ಇರಲ್ಲ ಯಾವುದು ರೆಸಿಸ್ಟಿವಿಟಿ. ಒಂದು ಮಟೀರಿಯಲ್ಗೆ ಆ ವ್ಯಾಲ್ಯೂ ಏನಿರ್ತದ ಫಿಕ್ಸ್ ಇರ್ತದ ಫಾರ್ ಎನಿ ಡೈಮೆನ್ಷನ್ ಆಫ್ ದಿ ಮಟೀರಿಯಲ್. ಅದು ಮಟೀರಿಯಲ್ ಯಾವುದೇ ಡೈಮೆನ್ಷನ್ ಇರಲಿ ಅವಾಗ ಏನಾಗುತ್ತಾ ರೆಸಿಸ್ಟಿವಿಟಿ ವ್ಯಾಲ್ಯೂ ಫಿಕ್ಸ್ ಇರುತ್ತೆ, ಅದು ಚೇಂಜ್ ಆಗಲ್ಲ. ಕಾಪರ್ ವ್ಯಾಲ್ಯೂ ಫಿಕ್ಸ್, ಆಮೇಲೆ ಅಲ್ಯೂಮಿನಿಯಂಗೆ ಫಿಕ್ಸ್, ಈ ತರ. ನಾವು ಕಮ್ ಟು ದ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವೇರೀಸ್ ವಿತ್ ದ ಟೆಂಪರೇಚರ್. ಹಂಗೆ ಟೆಂಪರೇಚರ್ ಚೇಂಜ್ ಆದ್ರೆ ರೆಸಿಸ್ಟಿವಿಟಿ ಚೇಂಜ್ ಆಗುತ್ತಾ? ಆನ್ಸರ್ ಇಸ್ ಎಸ್. Already you know that is conductivity expression. It is N is square tau divided by M. N is number of electrons per unit volume. That is said to be electron density. E charge of the electron. Tau relaxation time. M is mass of the electron. Then resistivity reciprocal of the conductivity, and M upon reciprocal of this one, M divided by N is square tau. Now here M is constant and E is constant. Now the resistivity varies with N and tau. How it varies? Relaxation time, it is varies with the temperature. Relaxation time ಏನಾಗುತ್ತೆ, ಟೆಂಪರೇಚರ್ ಹೆಚ್ಚಾದಂಗ ರಿಲ್ಯಾಕ್ಸೇಷನ್ ಟೈಮ್ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಯಾವಾಗಲೂ ಪ್ಯೂರ್ ಮೆಟಲ್ ತಗೊಂಡ್ವಿ ಅಂತ ಒನ್ ಮೋರ್ ಪಾಯಿಂಟ್, ರೋ ಡಿಪೆಂಡ್ಸ್ ಆನ್ ಎನ್ ಅಂಡ್ ಟೌ. ಟೌ ಡಿಪೆಂಡ್ಸ್ ಆನ್ ಟೆಂಪರೇಚರ್, ರಿಲ್ಯಾಕ್ಸೇಷನ್ ಟೈಮ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಟೆಂಪರೇಚರ್ ಹೆಚ್ಚಾದಂಗ ರಿಲ್ಯಾಕ್ಸೇಷನ್ ಟೈಮ್ ಏನಾಗುತ್ತೆ, decrease ಆಗ್ತಾ ಹೋಗುತ್ತೆ. Now resistivity of material at a certain temperature, like this expression you have to write here, rho naught into bracket 1 plus alpha into bracket T minus T naught. Now what is rho naught? Resistivity at the 0 degree Celsius. What is rho? Resistivity of the material at a certain temperature. Then what is alpha here? Alpha is temperature coefficient of resistivity. ಇಲ್ಲಿ alpha temperature coefficient of resistance of the material. ಇಲ್ಲಿ temperature coefficient of resistivity of the material. There is a change in the material. ಇದು ಯಾವ ತರ ವೇರಿಯೇಷನ್ ಆಗುತ್ತೋ ಇಲ್ಲಿ ಅದೇ ತರ ವೇರಿಯೇಷನ್ ತೋರಿಸ್ತಾನೆ. ಅಂದ್ರೆ ನಾವು ಸಪರೇಟ್ ಆಗಿ ಮೆಟಲ್ಗೆ ಬರೋಣ, ಸೆಮಿ ಕಂಡಕ್ಟರ್ಗೆ ಬರೋಣ. ಫಾರ್ ಮೆಟಲ್ಸ್, ಮೆಟಲ್ ತಗೊಂಡು ಏನಾಗುತ್ತ, ಎನ್ ಚೇಂಜ್ ಆಗಲ್ಲ, ಎನ್ ಚೇಂಜ್ ಆಗಲ್ಲ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವ್ಯಾಲ್ಯೂಮ್, ಎಲೆಕ್ಟ್ರಾನ್ ಡೆನ್ಸಿಟಿ ಚೇಂಜ್ ಆಗಿಲ್ಲ. ಇನ್ ಯಾವ್ದು ಚೇಂಜ್ ಆಗತ್ತೆ? ಟೌ ಚೇಂಜ್ ಆಗುತ್ತೆ. ರಿಲ್ಯಾಕ್ಸೇಷನ್ ಟೈಮ್ ಇಟ್ ಈಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್. ಇದು ರಿಲ್ಯಾಕ್ಸೇಷನ್ ಟೈಮ್. ಟೆಂಪರೇಚರ್ ಹೆಚ್ಚಾದಾಗ ರಿಲ್ಯಾಕ್ಸೇಷನ್ ಟೈಮ್ ಏನಾಗುತ್ತೆ ಹೋಗುತ್ತದೆ,
ಡಿಕ್ರೀಸ್ ಆಗತ್ತ ಹೋಗ್ತದೆ. ಹಾಗೆ ರಿಲ್ಯಾಕ್ಸೇಷನ್ ಟೈಮ್ ಡಿಕ್ರೀಸ್ ಆಯ್ತು, ಏನು ಫಿಕ್ಸ್ ಹೊಡಿತು, ಅವಾಗ ರೋ ಏನಾಗುತ್ತ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್ ಯು ಸೇ ಟೌ. ಟೌ ಏನಾಯ್ತು, ಇಲ್ಲಿ ಏನಾಕತ್ತ ಹೋಗ್ತತಿ, ಡಿಕ್ರೀಸ್ ಆಕತ್ತ ಹೋಗ್ತತಿ. ರೆಸಿಸ್ಟಿವಿಟಿ ಏನಾಕತ್ತ ಹೋಗ್ತತಿ, ಇನ್ಕ್ರೀಸ್ ಆಕತ್ತ ಹೋಗ್ತತಿ. ನಾವು ಇನ್ ದ ಕೇಸ್ ಆಫ್ ಪ್ಯೂರ್ ಮೆಟಲ್, ರೆಸಿಸ್ಟಿವಿಟಿ ಈಸ್ ಇನ್ಕ್ರೀಸಸ್ ವಿತ್ increase in the temperature. Why? Because relaxation time is decreases. Relaxation time ಏನಾಗತ್ತ ಹೋಗ್ತದ, ಡಿಕ್ರೀಸ್ ಆಗತ್ತ ಹೋಗ್ತದ. ರೆಸಿಸ್ಟಿವಿಟಿ ಹೆಚ್ಚಿಗೆ ಆಗತ್ತ ಹೋಗ್ತದ. ಇಲ್ಲಿ ನಾವು ಗ್ರಾಫ್ ತೋರಿಸಿವಿ. ನಾವು ಡ್ರಾ ದ ಗ್ರಾಫ್ ರೆಸಿಸ್ಟಿವಿಟಿ ಅಲಾಂಗ್ y axis and temperature along x axis in Kelvin. ನಾವು ಪ್ಯೂರ್ ಮೆಟಲ್ ತಗೊಂಡಿದ್ದೇನೆ. ಏನಾಗುತ್ತಾ, ಈ ತರ ವೇರಿಯೇಷನ್ ಆಗ್ತಾ ಹೋಗುತ್ತಾ, ಇಲ್ಲ ಆಲ್ಮೋಸ್ಟ್ ಲೀನಿಯರ್ ಬರ್ತವೆ, ಆಲ್ಮೋಸ್ಟ್ linear ಬರ್ತಾ. Now this is rho naught. This is the resistivity at 273 Kelvin. It means 0 degree Celsius. ಅಂದ್ರೆ ಏನಾಯ್ತು, ರೆಸಿಸ್ಟಿವಿಟಿ ಇಸ್ ನಾಟ್ ಈಕ್ವಲ್ ಟು 0 at 0 degree Celsius. ರೆಸಿಸ್ಟೆನ್ಸ್ ಕೂಡ 0 ಇರಲ್ಲ, ರೆಸಿಸ್ಟಿವಿಟಿನೂ 0 ಇರಲ್ಲ, ರೆಸಿಸ್ಟಿವಿಟಿನೂ 0 ಇರಲ್ಲ, ರೆಸಿಸ್ಟೆನ್ಸ್ 0 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್. ರೆಸಿಸ್ಟೆನ್ಸ್ ಯಾವತ್ತು 0 ಇಲ್ಲ, ರೆಸಿಸ್ಟಿವಿಟಿನೂ 0 ಇಲ್ಲ. ಇಲ್ಲ ರೆಸಿಸ್ಟಿವಿಟಿ ಇನ್ ಅಲಾಯ್ಸ್, ಮ್ಯಾಗ್ನಿನ್ ತೋಡ್ರಿ, ನೈಕ್ರೋಮ್ ತೋಡ್ರಿ, ಕಾನ್ಸ್ಟೆಂಟ್ ಅಂತ ತೋಡ್ರಿ. ಅಲಾಯ್ ಏನ್ ಬರ್ತದ, ವೇರಿಯೇಷನ್ ಆಫ್ ದ ರೆಸಿಸ್ಟಿವಿಟಿ ಡ್ರಾ ಅಲಾಂಗ್ y axis, ಟೆಂಪರೇಚರ್ ಅಲಾಂಗ್ x axis. ಯು ಗಾಟ್ ದ ಸ್ಟ್ರೇಟ್ ಲೈನ್ ಬರ್ತದೆ. ದಿಸ್ ಶೋಸ್ ದ ರೋ ನಾಟ್ ಮೀನ್ಸ್ ರೆಸಿಸ್ಟಿವಿಟಿ ಆಫ್ ದ ಅಲಾಯ್ at 0 degree Celsius temperature. Now you come to the point for semiconductor. ಸೆಮಿಕಂಡಕ್ಟರ್ ನಲ್ಲಿ ಏನಾಗುತ್ತಾ, ಇಲ್ಲೇನಾಗುತ್ತಾ, ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತಾ, ರಿಲ್ಯಾಕ್ಸೇಷನ್ ಟೈಮ್ ಏನಾಗತ್ತ ಹೋಗ್ತದೆ, ಡಿಕ್ರೀಸ್ ಆಗುತ್ತಾ. ಆಮೇಲೆ ಎನ್ ಏನಾಗುತ್ತಾ, ಎನ್ ಚೇಂಜ್ ಆಗುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿ ಹೆಚ್ಚಾಗುತ್ತೆ. ಟೆಂಪರೇಚರ್ ಹೆಚ್ಚಾಗಿ ಎಲೆಕ್ಟ್ರಾನ್ ಡೆನ್ಸಿಟಿ ಹೆಚ್ಚಾಗುತ್ತೆ. ಹಾಗಾದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿ ಇಲ್ಲೇ ರೋ ಈಸ್ ಪ್ರಪೋರ್ಷನಲ್ ಟು 1/n. ಇಲ್ಲೇ ಟೌ ಡಿಕ್ರೀಸ್ ಆಯ್ತು, ಎನ್ ಇನ್ಕ್ರೀಸ್ ಆಯ್ತು, ರೋ ಏನಾಗತ್ತೆ, ರೋ ಡಿಕ್ರೀಸ್ ಆಗುತ್ತೆ. ರೆಸಿಸ್ಟಿವಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಇನ್ ದ ಕೇಸ್ ಆಫ್ ಸೆಮಿಕಂಡಕ್ಟರ್. ಏನಂದ್ರೆ ಇಲ್ಲಿ ಯಾವ ರೀತಿ, ವಾಟ್ ಎವರ್ ದ ಚೇಂಜ್ ಇನ್ ದ ರಿಲ್ಯಾಕ್ಸೇಷನ್ ಟೈಮ್, ಇಟ್ ಇಸ್ ವೆರಿ ನೆಗ್ಲಿಜಿಬಲ್, ಇಟ್ ಇಸ್ ವೆರಿ ಸ್ಮಾಲ್ ಆಸ್ ಕಂಪೇರ್ಡ್ ಟು ಚೇಂಜ್ ಇನ್ ದ ಎಲೆಕ್ಟ್ರಾನ್ ಡೆನ್ಸಿಟಿ. ಎಲೆಕ್ಟ್ರಾನ್ ಡೆನ್ಸಿಟಿ ಹೆಚ್ಚಾಗೋ ಪ್ರಮಾಣಕ್ಕೂ ರಿಲ್ಯಾಕ್ಸೇಷನ್ ಟೈಮ್ ಕಡಿಮೆ ಆಗೋ ಪ್ರಮಾಣ ಅಬ್ಸರ್ವ್ ಮಾಡಿದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿ ಹೆಚ್ಚಿಗೆ ಆಗೋ ಪ್ರಮಾಣ ಏನಿರ್ತದೆ, ಹೆಚ್ಚಿರ್ತದೆ. ಅಂದ್ರೆ the whatever the increase in the electron density is more effective than the decrease in the relaxation time. Therefore ಅದಕ್ಕೆ ನಾವೇನ್ ಮಾಡ್ತೀವಿ, ಇದು ಎಫೆಕ್ಟ್ ಆಗೋದನ್ನ ಕೌಂಟ್ ಮಾಡ್ತೀವಿ, ಇದನ್ನ ಕೌಂಟ್ ಮಾಡಲ್ಲ, ಇದು ಎಫೆಕ್ಟ್ ಆಗೋದ್ ಕಡೆ ಕೌಂಟ್ ಮಾಡ್ತೀವಿ. ಇದು ಇನ್ಕ್ರೀಸ್ ಆದಾಗ ಆಟೋಮೆಟಿಕಲಿ ರೋ ಏನಾಗುತ್ತೆ ಹೇಳ್ರಿ, ಡಿಕ್ರೀಸ್ ಆಗುತ್ತೆ. ಹೆನ್ಸ್ ದ ರೆಸಿಸ್ಟಿವಿಟಿ ಆಫ್ ದ ಸೆಮಿಕಂಡಕ್ಟರ್ ಇಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಎಲೆಕ್ಟ್ರಾನ್, ದಟ್ ಇಸ್ ಅಸೋಸಿಯೇಟೆಡ್ ವಿತ್ ಟೆಂಪರೇಚರ್. ಟೆಂಪರೇಚರ್ ಹೆಚ್ಚಾದಾಗ ರೆಸಿಸ್ಟಿವಿಟಿ ಡಿಕ್ರೀಸ್. ಹೌ ಇಟ್ ಡಿಕ್ರೀಸ್? ನೌ ರೆಸಿಸ್ಟಿವಿಟಿ ಡ್ರಾ ಅಲಾಂಗ್ y axis, temperature along x axis. It is exponentially, it is a decreases with the increase in the temperature. This is about the variation of resistivity of the, what you say, metals and semiconductors. Thank you. Good evening, my dear students. Now one more point remaining in the electric potential and capacitor chapter, but that is asked in the examination repeatedly for 3 marks. Tomorrow I will give that question and you have to write in the practice test. Therefore I want to explain here in this video clip. This is very important. That is the relation between, what you say, the electric field and electric potential due to a point charge. But in previous video clips on that second chapter in the electrostatics, you have to derive that relation between the electric field and electric potential by using equipotential surface. ಆದ್ರೆ ಇಲ್ಲೇ ನಾನು ಏನು ತಗೊಳ್ತಾ ಇದ್ದೀನಿ, ಡ್ಯೂ ಟು ಪಾಯಿಂಟ್ ಚಾರ್ಜ್ ಇದೆ, ಅದು ಭಾಳ ಸರ್ತಿ ಎಕ್ಸಾಮ್ ಕೇಳಿದ್ದಾರೆ. ಏನಂದಿರೋದು, ಇಟ್ ಇಸ್ ದ ಪಾಯಿಂಟ್ ಚಾರ್ಜ್, ಇಟ್ ಇಸ್ ಪ್ಲೇಸ್ ಅಟ್ ಪಾಯಿಂಟ್ O. Then A, now electric field away from the
charge. And A and B are the 2 points. P A and V B are the potential at point A and point B. And these 2 points are apart at a distance dx. Now, potential at point A is PA, at potential at point B is PB. Fine. Now, VA is greater than VB. Then potential difference is difference of these two, PA minus PB. Now, the charge move from B to A against electric field. Small work done, that is dW is equal to what you say vector F dot vector dx. But dW is equal to F dx cos theta. Theta is 180 degree opposite to this one. Cos theta is equal to minus 1. dW is equal to minus F into dx. You say equation number 1. Now, by the definition of potential difference, dV is equal to amount of work done divided by the charge. This is equal to minus F into dx divided by q. Now, dV is equal to what you say minus F upon q into dx. Here F upon q is nothing but electric field E. Therefore, finally what you say dV is equal to minus E into dx. Therefore, E is equal to minus dV by dx. This is the relation between what you say electric field and the potential difference. ಇದು ಎಕ್ಸಾಮ್ಗೆ ಪದೇ ಪದೇ ಕೇಳಿದ್ದಾರೆ. ಏನು the relation between electric field and the potential difference due to the point charge. In previous video clip ನಾವೇನು ಮಾಡಿದ್ವಿ, ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ತಗೊಂಡು ಎರಡು ಸರ್ಫೇಸ್ ತಗೊಂಡು ನಾವೇನು ಮಾಡಿದ್ದೇವೆ ಹೇಳಲ್ಲೇ ಪ್ರೂವ್ ಮಾಡಿದ್ದೇವೆ ಇದನ್ನ. ಬಟ್ ಇಲ್ಲಿ ತಗೊಂಡ್ವಿ ಪಾಯಿಂಟ್ ಚಾರ್ಜನ್ನು. ನಾಳೆ ಪ್ರಾಕ್ಟೀಸ್ ಕೊಡೋ ಕ್ವಶನ್ ಒಳಗೆ ಇದನ್ನ ಆನ್ಸರ್ ಬರೀರಿ, ಅದನ್ನು ಬರಿಬೇಡಿ. ಓಕೆ, ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸ್ರಿ, ಯಾರ್ಯಾರು ಈ ವಿಡಿಯೋ ಕ್ಲಿಪ್ ನೋಡ್ತೀರಿ, ಇದು ನ್ಯೂ ವಿಡಿಯೋ ಕ್ಲಿಪ್ ಇದೆ, ಎಲ್ಲರೂ ನೋಡ್ರಿ ಅಂತ ನಿಮ್ಮ ಫ್ರೆಂಡ್ಸ್ ಏನು ಮಾಡಿರಿ, ಮೆಸೇಜ್ ಕೊಡ್ರಿ. ಆಮೇಲೆ ಪ್ರಾಕ್ಟೀಸ್ ಟೆಸ್ಟು ತಪ್ಪಿಸ್ಬೇಡ್ರಿ, ಸಿನ್ಸಿಯರಾಗಿ ಬರಿತಾ ಹೋಗ್ರಿ, ನಿಮ್ಗೆ ಭಾಳ ಹೆಲ್ಪ್ ಆಗುತ್ತೆ. ನಾ ಎಕ್ಸಾಮಿಗೆ ಬಂದಿರತಕ್ಕಂಥ ಕ್ವಶನ್ಸ್ ಮಾತ್ರ ನಾ ಏನು ಮಾಡ್ತಾ ಇದ್ದೀನಿ ನಿಮಗೆ ಕೊಡ್ತಾ ಇದ್ದೀನಿ. ಯಾವುದಕ್ಕೆ ಪ್ರಾಕ್ಟೀಸ್ ಟೆಸ್ಟ್ಗೆ ಪದೇ ಪದೇ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಭಾಳ ಹೆಲ್ಪ್ ಆಗುತ್ತೆ. ಸಾಕಷ್ಟು ಮನೆಯೊಳಗೆ ಟೈಮ್ ಇರ್ತದೆ, ಟೈಮ್ ವೇಸ್ಟ್ ಮಾಡಬೇಡ್ರಿ. ಓಕೆ, ಥ್ಯಾಂಕ್ ಯು. My dear students, now today I am going to explain about the resistors. In this video clip I want to explain that is the resistors, types of resistors, and what are the resistors are used nowadays maximum in the circuit. Okay, now resistor, already you know the capacitors. You know the capacitors. Capacitors are circuit symbol. It is like this: capacitor having capacitance. Now resistor circuit symbol is like this. It is a resistor having the resistance. Resistance irutte idakke. Resistor and capacitors, these are the circuit elements or devices. Now this capacitor is used to store the electric charge and electric potential energy. Now these resistors are used to restrict the current. It means oppose the current in the circuit. ಅದೇನ್ ಮಾಡ್ತದ, ರೆಸಿಸ್ಟೆನ್ಸ್ ಹೆಚ್ಚಿಗೆ ಇರ್ತಕ್ಕಂಥ ರೆಸಿಸ್ಟರ್ ಯೂಸ್ ಮಾಡಿದ್ರೆ ಹೆಚ್ಚಿನ ಪ್ರಮಾಣದೊಳಗೆ ಕರೆಂಟ್ ಫ್ಲೋ ಆಗೋದನ್ನ ರೆಸಿಸ್ಟ್ ಮಾಡುತ್ತೆ. ಆಮೇಲೆ ಕೆಪಾಸಿಟರ್ ಏನ್ ಮಾಡುತ್ತಾ, ಎನರ್ಜಿ ಸ್ಟೋರ್ ಮಾಡ್ತದೆ, ಎಲೆಕ್ಟ್ರಿಕಲ್ ಎನರ್ಜಿ ಚಾರ್ಜ್ ಸ್ಟೋರ್ ಮಾಡ್ತದೆ.
ರೆಸಿಸ್ಟರ್ ಕರೆಂಟ್ ಫ್ಲೋ ಆಗೋದನ್ನ ಅಪೋಸ್ ಮಾಡುತ್ತಾ. ಕಡಿಮೆ ಇದ್ರೆ ರೆಸಿಸ್ಟೆನ್ಸ್ ಕಡಿಮೆ ಅಪೋಸ್ ಮಾಡುತ್ತಾ, ಜಾಸ್ತಿ ಇದ್ರೆ ಜಾಸ್ತಿ ಅಪೋಸ್ ಮಾಡುತ್ತಾ. ಎಸ್. Now, what are the types of resistors? Resistors are the circuit elements or devices which are used to oppose the current in the circuit, to restrict the current in the circuit. There are different types: metallic film resistors, wire wound resistors, carbon composition resistors. Now, in your syllabus, I want to explain detail about the carbon composition resistors. Fine, okay. Now, metallic film resistors, they are manufactured or prepared by the metallic oxides. It is a heavy circuit. In the heavy circuit, they are used the metallic film resistors. In wire wound resistors, the wire is wound on in the number of turns on the ebonite frame, non-magnetic frame. That is the wire wound resistors. Usually, metallic film resistors kilo ohm negala irtave. Kilo ohm, mega ohm nolagirtave. Andre 10⁴ ohm, sorry, 10�3⁻, 10�6 ohm ಈ ರೇಂಜ್ ನೊಳಗೆ ಇರ್ತದೆ. ಯಾವುದು ಮೆಟಾಲಿಕ್ ಫಿಲ್ಮ್ ರೆಸಿಸ್ಟರ್ಸ್. ಅದ್ರ ಮೇಲೆ ಬರೆದಿರ್ತಾರ ವ್ಯಾಲ್ಯೂ. ವೈರ್ ಓನ್ ರೆಸಿಸ್ಟರ್ಸ್ ಆಲ್ಮೋಸ್ಟ್ ಲೆಸ್ ದನ್ 10 ohm. These are having the resistance less than 10 ohm. But different variety resistors ಅಂದ್ರೆ ಕಾರ್ಬನ್ ಕಾಂಪೋಸಿಷನ್ ರೆಸಿಸ್ಟರ್ಸ್. ಅಲ್ಲಿ ಕಾರ್ಬನ್ ಕಾಂಪೋಸ್ ಮಾಡ್ಕೊಂಡು ರೆಸಿಸ್ಟರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವಕ್ಕೆ ಇನ್ನೊಂದು ವರ್ಡ್ ಕಲರ್ ಕೋಡ್ ರೆಸಿಸ್ಟರ್ಸ್ ಅಂತ ನಾವು ಹೇಳ್ತೇವೆ. ಸರಿ, ಇವಾಗಿಲ್ಲೇ ಕಲರ್ ಕೋಡ್ ರೆಸಿಸ್ಟರ್ಸ್, ಇವು ಕಲರ್ ಕೋಡ್ ರೆಸಿಸ್ಟರ್ಸ್ ಇದು ಇದೆಲ್ಲ, ಇದು ಮತ್ತೆ ಇದು ಕಲರ್ ಕೋಡ್ ರೆಸಿಸ್ಟರ್ಸ್. ಈ ತರ ಸಿಗ್ತಾವ ಮಾರ್ಕೆಟ್ ನೊಳಗ, ಈ ತರ ಸಿಗ್ತಾವ. ಕೆಲವೊಂದು ಸರ್ಕ್ಯೂಟ್ ನೊಳಗೆ ಈ ತರ ಯೂಸ್ ಮಾಡ್ತೇವೆ, ಕೆಲವೊಂದು ಸರ್ಕ್ಯೂಟ್ ನೊಳಗೆ ಈ ತರನು ಯೂಸ್ ಮಾಡ್ತಾವೆ. ಇದ್ರೊಳಗ 4 ಕಲರ್ ಬ್ಯಾಂಡ್ಸ್ ಇರ್ತಾವ. Now there are 4 color bands on the surface of the resistor. With the help of these color bands, now you calculate the value of resistance of the resistor. How you calculate? Now there are 4 bands. 4 bands ಹೇಗಿರ್ತದ? ಫಸ್ಟ್ 3 bands ಒಂದು ಸೈಡ್ ಇರ್ತದ, ಬಟ್ ಆಲ್ ಆರ್ ಈಕ್ವಿ ಸ್ಪೇಸ್ ಇರ್ತದ. ಇನ್ನೊಂದು ಬ್ಯಾಂಡ್ ಏನಿರ್ತದ, ಇನ್ನೊಂದು ಸೈಡ್ ಇರ್ತದ, ಇನ್ನೊಂದು ಎಂಡಿಗೆ ಇರ್ತದ. ಈ ತರನಾಗಲಿ ಈ ತರನಾಗಲಿ. ಕೆಲವೊಂದ್ರೊಳಗೆ ಈ 4th ಬ್ಯಾಂಡ್ ಇರೋದೇ ಇಲ್ಲ, ಆ ತರನು ಇರ್ತದ. ಸರಿ, ಇವಾಗ ಏನದ, ನಾವು ಪ್ರತಿಯೊಂದಕ್ಕೂ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಇರುತ್ತೆ. ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಹೇಗೆ ನಾವು ಇದು ಮಾಡ್ತೀವಿ? ಏನೋ ಒಂದು ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಅಪ್ಪ. ಫಸ್ಟ್ 2 ಕಲರ್ ಬ್ಯಾಂಡ್ಸ್ ಫಸ್ಟ್ 2 ಡಿಜಿಟ್ಸ್ ತೋರಿಸ್ತಾವ. ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ನ ಫಸ್ಟ್ 2 ಡಿಜಿಟ್ ತೋರಿಸ್ತಾವ. ಥರ್ಡ್ ಬ್ಯಾಂಡ್ ಮಲ್ಟಿಪ್ಲೈಯರ್ ತೋರಿಸ್ತದ. ಥರ್ಡ್ ಬ್ಯಾಂಡ್ ಇದು ಮಲ್ಟಿಪ್ಲೈಯರ್ ತೋರಿಸ್ತದ. ಇನ್ನ 4th ಬ್ಯಾಂಡ್ ಟಾಲರೆನ್ಸ್ ತೋರಿಸ್ತದ, ಪ್ಲಸ್ ಆರ್ ಮೈನಸ್ ಟಾಲರೆನ್ಸ್. First 2 bands, they shows the first 2 figures of value of resistance. Third band shows the multiplier or number of zeros, and 4th band indicate the tolerance. Now how you take that colors? Colors ಯಾವ ರೀತಿ ಇರ್ತದೆ? Number. Now these are the colors on the resistors. They are represented by the color rings: black, brown, red, orange, yellow, green, blue, violet, grey, white. ಇಷ್ಟು ಕಲರ್ ಇರ್ತದೆ. ಗೋಲ್ಡ್, ಸಿಲ್ವರ್, ನೋ ಕಲರ್, ಅದು ಟಾಲರೆನ್ಸ್ ಎಲ್ಲ ಯೂಸ್ ಆಗ್ತದೆ. ಸೊ ಬ್ಲ್ಯಾಕ್ ನಂಬರ್ 0, ಮಲ್ಟಿಪ್ಲೈಯರ್ ಇಸ್ 0, 10�0. ಬ್ರೌನ್ 1, 10⁻1. ರೆಡ್ 2, 10⁻2. ಆರೆಂಜ್ 3, 10⁻3. ಯೆಲ್ಲೋ 4, 10⁻4. ಬ್ಲೂ 6, 10⁻6. Violet 7, 10⁻7. Grey 8, 10⁻8. White 9, 10⁻9. ಇಲ್ಲೇ ಕಲರ್ ಬ್ಯಾಂಡ್ಸ್ ಫಸ್ಟ್ 2 ಡಿಜಿಟ್ಸ್ ನಾಗ ಯಾವತ್ತು ಗೋಲ್ಡ್, ಸಿಲ್ವರ್, ನೋ ಕಲರ್ ಇರಲ್ಲ. ಥರ್ಡ್ ಬ್ಯಾಂಡಿಗೆ ಬರ್ತದೆ. ಬೇಕಾದ್ರೆ ಥರ್ಡ್ ಬ್ಯಾಂಡ್ ಇತ್ತು ಅಂತಂದ್ರೆ ಅದನ್ನೇ 10⁻−1 ಗೋಲ್ಡ್ ಇದ್ರ, ಸಿಲ್ವರ್ ಇದ್ರ 10⁻−2. ಓಕೆ. ಆಮೇಲೆ ಟಾಲರೆನ್ಸ್ ಬಂದ್ರೆ ಗೋಲ್ಡ್ 5%, ಸಿಲ್ವರ್ 10%, ನೋ ಕಲರ್ಗೆ 20%. ನಾ ಕೆಲವೊಂದು ಎಕ್ಸಾಂಪಲ್ ಬರೆದಿದ್ದೇನೆ. 1, 2, 3 ಎಕ್ಸಾಂಪಲ್ ನೋಡೋಣ. ಒಂದು ರೆಡ್, ಗ್ರೀನ್, ರೆಡ್, ಗೋಲ್ಡ್, ಗ್ರೀನ್, ಬ್ಲೂ, ಆರೆಂಜ್, ಸಿಲ್ವರ್ 3 ಎಕ್ಸಾಂಪಲ್ ನಾ ಇಲ್ಲೇ ಬರೀತೇನೆ. ಏನು? ದ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಫಾರ್ ದಿಸ್ ಕಲರ್ ಸೀಕ್ವೆನ್ಸ್. ರೆಡ್ ಈಸ್ 2,
green is 5. Then you come to the multiplier. Red multiplier is 10 to the power of 2, or you write number of zeros. Plus or minus. Tolerance gold. For gold, tolerance is 5%. ನಾಲ್ಕನೇ ಬ್ಯಾಂಡ್ ಇದನ್ನ ತಗೊಳ್ಳೋ ಹಾಗಿಲ್ಲ. ಮೂರನೇ ಬ್ಯಾಂಡ್ ಇದ್ರೆ ಅಷ್ಟು ತಗೋತಾರೆ. ಥರ್ಡ್ ಬ್ಯಾಂಡ್ ಗೋಲ್ಡ್ ಸಿಲ್ವರ್ ಇದ್ರೆ ಅಷ್ಟು ತಗೋತಾರೆ. ಇದು 5%. ಎಸ್, ದಿಸ್ ಇಸ್ 5%. ಪ್ಲಸ್ ಆರ್ ಮೈನಸ್ 2, 5. ಇದನ್ನು ಜೀರೋಸ್ ಬರೀಬಹುದು, 2 ಜೀರೋಸ್ ಬರೀಬಹುದು. ಪ್ಲಸ್ ಆರ್ ಮೈನಸ್ 5%. ಎಸ್. ಇವಾಗ ಇದರದ್ದು 5% ತಗೋಬೇಕು. ಇದರದ್ದು 10% ಅಂದ್ರೆ ಒಂದು ಜೀರೋ ತೆಗೀರಿ, 250. ಇದ್ರದ್ದು 10% ಅಂದ್ರೆ ಒಂದು ಜೀರೋ ತೆಗೆದ್ರೆ 250. 10% ಅಂದ್ರೆ 5% ಅಂದ್ರೆ ಇದರ ಅರ್ಧ 250, ಅರ್ಧ 125. ಎಸ್, 2500 ಪ್ಲಸ್ ಆರ್ ಮೈನಸ್ 125 ಓಮ್. ಇಟ್ ಇಸ್ ದ ಆನ್ಸರ್. ಒಂದ್ಸರಿ ಕೂಡಿಸ್ರಿ, 2500 ಪ್ಲಸ್ 125 ಓಮ್. ಆರ್ ಇನ್ನೊಂದ್ಸರಿ ಏನ್ ಮಾಡ್ರಿ, ಸಬ್ಸ್ಟ್ರಾಕ್ಟ್ ಮಾಡ್ರಿ. 2500 minus 125. Whatever you got the result, that is the value of resistance of the red gold color sequence. Okay. Now next example, we come to the next example. For this one, for green is what? 5. Blue is what? 6. Then orange is 10 to the power of 3. 10 to the power of 3. Plus or minus. Here silver is 10% of this one. Yes. This is 5, 6, 3 zeros plus or minus 10%. 10% of this one, it means you remove 1 zero. Yes. 5, 6, 0, 0, 0 plus or minus 5, 6, 0, 0 ohm. ಒಂದ್ ಸರ್ತಿ ಕೂಡಿಸ್ಬೇಕು, ಒಂದ್ ಸರ್ತಿ ಕಳಿಬೇಕು. 5, 6, 0, 0, 0 ಪ್ಲಸ್ 5, 6, 0, 0 ಓಮ್, ಅಥವಾ 5, 6, 0, 0, 0 ಮೈನಸ್ 5, 6, 0, 0 ಓಮ್. ನೀವು ಮನೆಯೊಳಗ ಇದನ್ನ ಪ್ಲಸ್ ಮಾಡಿ ಬರೀರಿ, ನಿಮ್ಗೆ ವರ್ಕ್ ಇದು. ಇದನ್ನ ಮೈನಸ್ ಮಾಡಿ ಇಲ್ಲಿ ಬರೀರಿ, ಇದನ್ನ ಪ್ಲಸ್ ಮಾಡಿ ಬರೀರಿ, ಮೈನಸ್ ಮಾಡಿ ಬರೀರಿ. ಇನ್ನು ರೆಡ್ ಬ್ಲೂ ರೆಡ್ ಬರೋಣ. ಈಗ ರೆಡ್ ಬ್ಲೂ ರೆಡ್ ಬರೋಣ. ಇವಾಗ ರೆಡ್ 2. ಎಸ್, ಆರ್ ಇಸ್ ಈಕ್ವಲ್ ಟು 2. ಬ್ಲೂ ಇಸ್ 6. ಎಸ್, ಅಗೇನ್ ರೆಡ್ ಇಂಟು 10 to the power of 2 plus or minus it is 20%. Now 2, 6, 0, 0, 2 zeros plus or minus 20%. What is your answer? 2, 6, 0, 0 ಪ್ಲಸ್ ಒಂದ್ ಸರ್ತೆ ಒಂದು ಜೀರೋ ಕಳೆದ್ರೆ 260 ಬರುತ್ತೆ, ಅದು 10%. 20% ಅಂದ್ರೆ ಡಬಲ್. 260 ಡಬಲ್ ಅಂದ್ರೆ ಎಷ್ಟು? 320 ಓಮ್. ಆರ್ 2600 ಮೈನಸ್ 320 ಓಮ್. ಇದನ್ನ ಪ್ಲಸ್ ಮಾಡಿ ಬರೀರಿ, ಇದು ಮೈನಸ್ ಮಾಡಿ ಬರೀರಿ. ದಿಸ್ ಇಸ್ ದ ಆನ್ಸರ್. ಓಕೆ, ನಾನು 3 ಎಕ್ಸಾಂಪಲ್ ಇದರಲ್ಲಿ ಕೊಟ್ಟಿದ್ದೇನೆ. ನೆಕ್ಸ್ಟ್ ವಿಡಿಯೋ ಕ್ಲಿಪ್ ನೋಡೋಣ ಅಂತ. ಓಕೆ, ಥ್ಯಾಂಕ್ ಯು.